ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಸಂಸಾರ, ಸರ್ಕಾರ, ಸಮಾಜ, ಸಾರ್ವತ್ರಿಕ ಬದುಕಿಗೆ ಬಹಳಷ್ಟು ಪ್ರಾಮುಖ್ಯ ಕೊಡುವಂತದ್ದು, ಮಹತ್ವ ಇರುವಂತದ್ದು ಅಂದ್ರೆ ನೌಕರರು. ನೌಕರರಿಗೆ ಬಹಳಷ್ಟು ಮಹತ್ವ ಅಂದ್ರೆ ಸಂಘ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು ನೌಕರರು. ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದು ಸಂಘಟನೆ. ಆ ಸಂಘಟನೆಯ ಮೂಲಕ ಸರ್ಕಾರದ ಗಮನ ಸೆಳೆದು ನೌಕರರ ಸಮಸ್ಯೆಗಳಿಗೆ ಅಥವಾ ನೌಕರರ ಅಹವಾಲುಗಳಿಗೆ ಪರಿಹಾರ ಕೊಡುವಂತ ಒಂದು ಶಕ್ತಿ ಆ ಒಂದು ಸಂಘಟನೆ, ಅದು ಯಾವುದೇ ಇರಲಿ. ಹಾಗೆ ಇಲ್ಲಿನೂ ಕೂಡ ಬಹುದೊಡ್ಡ ಇತಿಹಾಸ ಇರುವಂತ 106 ವರ್ಷದ ಇತಿಹಾಸ ಇರುವಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ಪ್ರತಿ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ತನ್ನ ಶಾಖೆಯನ್ನ ಮಾಡಿದೆ, ಘಟಕವನ್ನ ಮಾಡಿದೆ, ಬಹಳ ಅತ್ಯುತ್ತಮವಾದಂತ ಕೆಲಸ ಮಾಡ್ತಾ ಇದೆ. ನೌಕರರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ CS ಷಡಾಕ್ಷರಿ ಅವರು ಈ ಸಂಘದ ರಾಜ್ಯದ ಅಧ್ಯಕ್ಷ ಆದ ಮೇಲೆ ಬಹುತೇಕ ನೌಕರರ ಸಮಸ್ಯೆಗಳಿಗೆ ಬಹಳ ಸ್ಪಂದನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಮತ್ತೊಂದು ಶಕ್ತಿ ಅವರಿಗೆ ಸೇರಿದ್ದು ಅಂತ ಕೇಳಿದ್ರೆ, ನಮ್ಮ ಗದಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ರಾಜ್ಯ ಕೇವಲ 6 ತಿಂಗಳಲ್ಲಿ ರಾಜ್ಯ ಘಟಕದ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದಂತ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್, BCM ಅಧಿಕಾರಿ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಹಾಗೇನೆ ಕೋಶಾಧ್ಯಕ್ಷರು ಮಹಾಂತೇಶ್ M ನಿಟ್ಟಾಲಿ ಅವರು, ಗದಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕೋಶಾಧ್ಯಕ್ಷರು, ಅಂದ್ರೆ ಆ ಸಂಘಕ್ಕೆ ಹಣಕಾಸಿನ ಶಕ್ತಿಯವರು, ಅವರನ್ನ ಸ್ವಾಗತ ಮಾಡ್ತೀವಿ ಸರ್. ನಮಸ್ಕಾರ ಸರ್. ಇವತ್ತು ಈ ವಿಶೇಷ ಕಾರ್ಯಕ್ರಮಕ್ಕೆ ಚರ್ಚೆ ಆಗ್ತಕ್ಕಂಥದ್ದು ಅಂದ್ರೆ, ನಾಳೆ ನಾಡಿದ್ದು ಕಾರ್ಯಕ್ರಮ ಇದೆ, ಆದ್ರೆ ಆ ವಿವರಣೆಯನ್ನ ಕೊಡ್ತಾರೆ. ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಂದ್ರೆ ಧನ್ಯತೆ ಒಂದು ಭಾವನೆ ಇರ್ತದೆ ಯಾವಾಗಲೂ. ಥ್ಯಾಂಕ್ಸ್ ಅಂತ ಹೇಳೋದು. ಯಾರೇ ಒಂದು ಒಳ್ಳೆ ಉಪಕಾರ ಮಾಡಿದಾಗ ಅಥವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಅವ್ರಿಗೆ ಒಂದು ಕನಿಷ್ಠ ಸೌಜನ್ಯತೆಯನ್ನು ತೋರಿಸುವಂತ ಕನಿಷ್ಠ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಹಂಗೆ ನೌಕರ ಸಂಘದವರು ನಮ್ಮ ಅಭಿಮಾನದ ಅಭಿನಂದನೆ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಹೇಗೆ ನಡೀತಿದೆ ಅಂತ, ಅದಕ್ಕಿಂತ ಪೂರ್ವ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಇತಿಹಾಸವನ್ನ ಹೇಳಬೇಕು ಬಸವರಾಜ್ ಬಳ್ಳಾರಿ ಅವರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ, ವೈಶಿಷ್ಟ್ಯತೆಯನ್ನ ಮತ್ತು ಸಂಘಟನೆಯನ್ನ, ಹೋರಾಟವನ್ನ ಹೊಂದಿರತಕ್ಕಂಥ ಒಂದು ಸಂಘಟನೆ ಇದು. ವಿಶೇಷವಾಗಿ ನಮ್ಮ ಸುಮಾರು 106 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು. ಈ ಸಂಘವನ್ನ ಒಬ್ಬ ಮಹಿಳೆ, ಒಂದು ಸರ್ಕಾರಿ ನೌಕರರ ಒಗ್ಗೂಡಿಸಿ ಒಬ್ಬ ಮಹಿಳೆ, ಮೇರಿ ದಿವಾಸಿಯಾ ಅನ್ನುವಂಥ ಒಬ್ಬ ಮಹಿಳೆ 106 ವರ್ಷಗಳ ಹಿಂದೆ ಈ ಸಂಘಟನೆಯನ್ನ ಕಟ್ಟೋದ್ರ ಮುಖೇನವಾಗಿ, ಕೇವಲ ಒಂದು ಸೈಕಲ್ ಮುಖೇನವಾಗಿ ಸಂಘಟನೆಯನ್ನ ಸುತ್ತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಭೇಟಿಯನ್ನ ಕೊಟ್ಟು ಸರ್ಕಾರಿ ನೌಕರನ್ನ ಒಂದು ಕಡೆ ಕೂಡಿಸಿ ಸಂಘಟನೆ ಮಾಡಿರ್ತಕ್ಕಂಥ ಒಂದು ವಿಶೇಷ ಸಂಘಟನೆ ಯಾವ್ದಾದ್ರು ಇದ್ರೆ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಸರ್ಕಾರಿ ನೌಕರರ ಸಂಘ ಇತ್ತು ಅಂತಂದ್ರೆ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಯಾಕೆ ಅಂತಂದ್ರೆ ಈ ಸರ್ಕಾರಿ ನೌಕರರ ಸಂಘ ಪ್ರತಿ ಹಂತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೋರಾಟಗಳನ್ನ, ಸಾಧನೆಗಳನ್ನ ಮತ್ತು ಪ್ರತಿಯೊಂದು ಸೌಲಭ್ಯಗಳನ್ನ ಪಡಿಬೇಕಾದ್ರೆ, ಮತ್ತು ಜೊತೆಗೆ ಜನಸಾಮಾನ್ಯರು ಕೂಡ ಸ್ಪಂದನೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ನೌಕರರಿಗೆ ಕೂಡ ಒಂದು ಋತುಗುಣೋತ್ಕರ್ಷ ತರಬೇತಿಯನ್ನು ಕೊಡ್ತಕ್ಕಂಥ ರೀತಿ ಒಳಗೆ ವಿವಿಧ ರೀತಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರಿ ನೌಕರ ಸಂಘ ಅಂತೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಈ ಸಂಘದಲ್ಲಿ ಸಾಕಷ್ಟು ಜನ ಅಧ್ಯಕ್ಷರಾಗಿದ್ದಾರೆ, ಬೇರೆ ಬೇರೆ ಪದಾಧಿಕಾರಿಗಳಾಗಿದ್ದಾರೆ. ಆದ್ರೆ ನಮ್ಮ CS ಷಡಾಕ್ಷರಿ ಸರ್ ಅವರ ಅಧ್ಯಕ್ಷರಾದ್ಮೇಲೆ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತನ್ನದಾಗಿರ್ತಕ್ಕಂಥ ಬಹಳಷ್ಟು ತನ್ನ ತೀವ್ರಗತಿಯನ್ನ ಹೆಚ್ಚಿಸಿಕೊಳ್ತು ಅಂತಕ್ಕಂಥದ್ದನ್ನು ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಯಾಕೆ ಅಂತಂದ್ರೆ ಅವರು ತಮ್ಮ ಅಧಿಕಾರವನ್ನ ಪಡೆದ ಮೇಲೆ ಅವರು ಸಾಕಷ್ಟು ಒಂದು ಆದೇಶಗಳನ್ನ, ಅಂದ್ರೆ ಸರ್ಕಾರಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯೊಳಗೆ ಮಾಡಿರ್ತಕ್ಕಂಥ ಸಾಕಷ್ಟು ಸುಮಾರು 30ಕ್ಕಿಂತ ಹೆಚ್ಚು ಆದೇಶಗಳನ್ನ ಸರ್ಕಾರವನ್ನ ಯಾವುದೇ ಹೋರಾಟ ಇಲ್ಲದೆ ಪ್ರೀತಿ ವಿಶ್ವಾಸದ ಮೂಲಕ ಗಳಿಸ್ಕೊಂಡು ಇವತ್ತು ವಿಶೇಷವಾಗಿರ್ತಕ್ಕಂಥ ಏನು ಸಾಧನೆ ಅಂತಂದ್ರೆ ನೋಡ್ರಿ, ಸುಮಾರು 6 ತಿಂಗಳೊಳಗೆ ಶಿಶುಪಾಲನಾ ರಜೆಯನ್ನ ಎಲ್ಲ ಮಹಿಳಾ ನೌಕರರಿಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಜೊತೆ 722 ದಿನಗಳ
ಹೊರಗೆ ಯಾವ್ದಾದ್ರು ಮಕ್ಕಳು ಸ್ವಲ್ಪ ಮಂದ ಸ್ಥಿತಿ ಒಳಗಿದ್ರೆ ಅವರಿಗೆ ಕೂಡ ಉಪಯೋಗ ಆಗ್ತಕ್ಕಂಥ ರೀತಿ ಒಳಗೆ ಅವ್ರು 2 ವರ್ಷಗಳವರೆಗೆ ವೇತನ ಸಹಿತವಾಗಿರ್ತಕ್ಕಂಥ ಒಂದು ನೌಕರಿಗೆ, ಮಹಿಳಾ ನೌಕರಿಗೆ ಒಂದು ಸೇವೆ ಮಾಡಿದ್ರೆ, ಹೀಗೆ ಹಲವಾರು ಸುಮಾರು 30ಕ್ಕಿಂತ ಹೆಚ್ಚು ಆದೇಶಗಳನ್ನ ಮಾಡೋದ್ರ ಜೊತೆಗೆ ಈ ಸುಮಾರು 7ನೇ ವೇತನ ಆಯೋಗವನ್ನ ಬಹಳಷ್ಟು ಅಚ್ಚುಕಟ್ಟದಿಂದ ಈ ಪಡೆಯೋರ ಜೊತೆಗೆ ಮತ್ತು ಜೊತೆಗೆ ಏನು ವೇತನ ಆಯೋಗ ಶಿಫಾರಸು ಮಾಡಿದೆ ಆ ಶಿಫಾರಸಿನಂತೆಯೇ ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಮಾಡತಕ್ಕಂತ ಒಂದು ಏನಾರು ನಮ್ಮ ಅಧ್ಯಕ್ಷ ಇದ್ರೆ ಅದು ನಮ್ಮ CS ಷಡಕ್ಷರ ಸರ್ ಅಧ್ಯಕ್ಷರವರು ಅಂತೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಅಂತವ್ರ ಅಧ್ಯಕ್ಷ ಅವಧಿಯೊಳಗೆ ನಾವು ಇವತ್ತು ಏನಂತಂದ್ರೆ ನೂತನವಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರಕ್ಕೆ ಇವತ್ತು ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಬಂದಿದ್ದಾರೆ, ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು, ನಮ್ಮ ರಾಜ್ಯದ ಸಂಸ್ಕೃತಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನೂತನವಾಗಿರ್ತಕ್ಕಂಥ ಯಾವುದೇ ಹುದ್ದೆಯನ್ನ ಪಡೆದ್ರೆ, ಯಾವುದೇ ಉನ್ನತ ಸ್ಥಾನವನ್ನ ಪಡೆದ್ರೆ ಅವ್ರಿಗೆ ನಾವು ಗೌರವಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಂಘಟನೆ ಹಿಂದಿನಿಂದ ಕೂಡ ಮಾಡ್ಕೊಂತ ಪ್ರತಿಯೊಂದು ಮುಖ್ಯಮಂತ್ರಿ ಮಾಡ್ಕೊಂತ ಬಂದಿದೆ. ಅದೇ ನಿಟ್ಟಿನ ನಮ್ಮ ಷಡಕ್ಷರು ಕೂಡ ಹಿಂದೆ ಬೀಳಾದನೆ ಇಡೀ ರಾಜ್ಯದ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ, ನೌಕರರನ್ನ ಮತ್ತು ಎಲ್ಲ ತಾಲೂಕು ಜಿಲ್ಲಾ ಸಂಘದ ಅಧ್ಯಕ್ಷಗಳನ್ನ, ಪದಾಧಿಕಾರಿಗಳನ್ನ, ನೌಕರನ್ನ ಉಡಿಸಿ ಇವತ್ತು ಅರಮನೆ ಮೈದಾನದಲ್ಲಿ ನಮ್ಮ ವಿಮಾನದ ಅಭಿನಂದನೆ ಅನ್ನುವಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಅರಮನೆ ಮೈದಾನದಲ್ಲಿ ಜರುಗಿಸ್ತಾ ಇದ್ದಾರೆ. ಇದೇ ತಿಂಗಳು ಜುಲೈ 11ರಂದು ಅದು 11 ಗಂಟೆಗೆ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಅಭೂತಪೂರ್ವವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಸರ್, ವಿಶೇಷವಾಗಿ ಇಷ್ಟ ಏನಂತಂದ್ರೆ ಈ ಒಂದು ವಿಮಾನದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ನಮ್ಮ ಸರ್ಕಾರಿ ನೌಕರಿಗೆ ಏನು ಬಹಳಷ್ಟು ಕಂಟಕ ಆಗಿರ್ತಕ್ಕಂಥ ರೀತಿ ಒಳಗಿರ್ತಕ್ಕಂಥ ಸಾಕಷ್ಟು ನೌಕರರು ಹೋರಾಟ ಮಾಡ್ತಕ್ಕಂಥ ರೀತಿ ಒಳಗೆ ಮಾಡ್ತಕ್ಕಂಥ ಒಂದು OPS ಅನ್ನ OPS ಅನ್ನ ಜಾರಿ ತರ್ತಕ್ಕಂಥದ್ದು, NPS ಅನ್ನ ರದ್ದುಪಡಿಸಬೇಕು, OPS ಅನ್ನ ಜಾರಿ ತರಬೇಕಂತಕ್ಕಂಥ ಹಕ್ಕೊತ್ತಾಯನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದೀವಿ ಸರ್. ಇಂತಹ ಒಂದು ಕಾರ್ಯಕ್ರಮದ ಜೊತೆಗೆ ಕೇಂದ್ರ ಮಾದರಿ ವೇತನವನ್ನು ಕೂಡ ಜಾರಿಗೆ ತರಬೇಕು ಅನ್ನುವಂತ ವಿಶಿಷ್ಟವಾಗಿರ್ತಕ್ಕಂಥ ಹಕ್ಕೊತ್ತಾಯವನ್ನ ನಾವು ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸಲ್ಲಿಸೋದ ಮೂಲಕವಾಗಿ ನಾವು ಬೇಡಿಕೆ ನೀಡ್ತಾ ಇದ್ದೀವಿ. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವತ್ತಿನ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಅಧ್ಯಕ್ಷರು, ಸಿದ್ಧಗಂಗಾ ಮಠ ತುಮಕೂರು, ಇವರು ಕೂಡ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರವರಿಗೆ ಅಭಿನಂದಿಸುವಂತ ನಮ್ಮ ವಿಮಾನದ ಅಭಿನಂದನೆ ಅನ್ನುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಸರ್. ಅದರ ಜೊತೆಗೇನೆ ಈ ಒಂದು ಕಾರ್ಯಕ್ರಮ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಸಾಕ್ಷೀಕರಿಸ್ತಾ ಇದ್ದಾರೆ. ಮತ್ತು ಇವರ ಅಧ್ಯಕ್ಷತೆಯನ್ನ ನಿಮ್ಮೆಲ್ಲರ ನೆಚ್ಚಿನ ಇಡೀ ರಾಜ್ಯದ ಪ್ರತಿಯೊಬ್ಬರ ಕಣ್ಮಣಿಗಳಿಗೆ ಮತ್ತು ಜೊತೆಗೆ ನೌಕರರ ಮಕ್ಕಳಿಗೆ ಕೂಡ ಅವರು ಪ್ರತಿಭಾ ಪುರಸ್ಕಾರ ಅನ್ನುವಂತ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಸುಮಾರು ಈಗಾಗಲೇ 2 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ತಮ್ಮ ಅವಧಿಯಲ್ಲಿ ಧನ ಸಹಾಯ ಮಾಡೋದ್ರ ಜೊತೆಗೆ ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಮ್ಮ CS ಷಡಕ್ಷರ ಸರ್ ರಾಜ್ಯಾಧ್ಯಕ್ಷರು, ಜೊತೆಗೆ ಅವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರ ಒಂದು ನೇತೃತ್ವದೊಳಗೆ ಇಡೀ ರಾಜ್ಯದಾದ್ಯಂತ ಬಹುಶಃ ಒಂದು ಸುಮಾರು 25,000ಕ್ಕಿಂತ ಹೆಚ್ಚು ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೇನೆ 3,000 ಮಕ್ಕಳಿಗೆ PUC ಮತ್ತು ದ್ವಿತೀಯ ವರ್ಷದ 90ಕ್ಕಿಂತ ಹೆಚ್ಚು ಫಲಿತಾಂಶವನ್ನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡೋದ್ರ ಜೊತೆಗೆ ಆ ಪಾಲಕರಿಗೆ ಹುರಿದುಂಬಿಸ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಪ್ರೇರಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ CS ಷಡಕ್ಷರ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಗದಗ ಜಿಲ್ಲೆಯೇ ಮತ್ತು ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ ಸೇರಿ ಹಾವೇರಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾನ್ಯ CS ಷಡಕ್ಷರಿ ಸಾಹೇಬ್ರವರ ಒಂದು ಘನ ಅಧ್ಯಕ್ಷತೆಯಲ್ಲಿ ನಾವು ಮೊನ್ನೆ ದಿನ 5ನೇ ತಾರೀಕಿಗೆ ಮಾಡಿದ್ವಿ ಸರ್. ಆವತ್ತಿನ ಆ ಕಾರ್ಯಕ್ರಮದಲ್ಲಿ ಮಾಜಿ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಉಪಸ್ಥಿತರಿದ್ರು ಮತ್ತು ರುದ್ರಪ್ಪ ಲಮಾಣಿ ಸಾಹೇಬರು ಕೂಡ ಉಪಸ್ಥಿತರು ಮತ್ತು ನಮ್ಮ ಗದಗ ಜಿಲ್ಲೆಯ ಒಬ್ಬ ಅತ್ಯಂತ ದಕ್ಷ, ಪ್ರಾಮಾಣಿಕ IPS ಅಧಿಕಾರಿಗಳಾಗಿರ್ತಕ್ಕಂಥ ರವಿ D ಚನ್ನಣ್ಣವ್ರ ಸರ್ ಕೂಡ ಅವರ ಒಂದು ಪ್ರೇರಣಾ ನುಡಿಗಳನ್ನ ಹೇಳೋದ್ರ ಮುಖಾಂತರವಾಗಿ ಮಕ್ಕಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಸ್ಪೈರ್ ಆದ್ರು ಅನ್ನುವಂಥದ್ದು ಕೂಡ ನಮಗೆ ಬಹಳಷ್ಟು ಹೆಮ್ಮೆಯ ಸಂಗತಿ ಸರ್. ಇದರಲ್ಲಿ ಕೂಡ ನಾನು ಒಬ್ಬ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗ್ಲಿಕ್ಕೆ
ನಾನು ಸಾಕಷ್ಟು ನಮ್ಮ ಎಲ್ಲ ನೌಕರರ ಪದಾಧಿಕಾರಿಗಳು ಕೂಡ ಇದಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮನಾಥ್ ಜಿ ಗರಗರ್ ಆಗಿರ್ಬೋದು, ಡಾಕ್ಟರ್ ರವಿ ಎಲ್ ಗುಂಜೇಕರ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥವ್ರು ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬ್ರಾಗಿರ್ಬೋದು, ಜಿ ಎಸ್ ಪಾಟೀಲ್ ಸಾಹೇಬ್ರಾಗಿರ್ಬೋದು, ನಮ್ಮ ಪಕ್ಕದ ಶಾಸಕರಾಗಿರ್ತಕ್ಕಂಥ ಚಂದ್ರ ಲಮಾಣ್ ಸರ್ ಆಗಿರ್ಬೋದು, ಸಿ ಸಿ ಪಾಟೀಲ್ ಸಾಹೇಬ್ರಾಗಿರ್ಬೋದು, ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿ ಈ ಗದಗ ಜಿಲ್ಲೆಯಲ್ಲಿ ಒಳ್ಳೆ ರೀತಿ ಇರ್ತಕ್ಕಂಥ ನೌಕರರ ಸಂಘಟನೆ ಮಾಡೋದ್ರ ಜೊತೆಗೆ ಕಾಲ ಕಾಲಕ್ಕೆ ಅವ್ರಿಗೆ ಅವಶ್ಯಕ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ನಮಗೆ ಸಾಕಷ್ಟು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್. ಅದರ ಜೊತೆಗೇನೆ ನಮ್ಮ ವಿಶೇಷವಾಗಿ ಇವತ್ತು ಯಾವುದೇ ಒಂದು ವ್ಯವಸ್ಥೆ ನಡಿಬೇಕಂತಂದ್ರೆ ಅಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ ತನ್ನದಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಸರ್. ಅದರಲ್ಲೂ ವಿಶೇಷವಾಗಿ ನಾವು ಏನು ಶಾಸಕಾಂಗ ಒಂದು ಜಾರಿಗೆ ತಂದಿರುತ್ತೆ ಮತ್ತು ನ್ಯಾಯಾಂಗ ಏನು ನಿರ್ದೇಶನವನ್ನು ಮಾಡುತ್ತೆ, ಈ ಎರಡ ಮಧ್ಯದಲ್ಲಿ ನಾವು ಜೊತೆಗೆ ತಮ್ಮ ಏನು ಪತ್ರಿಕಾರಂಗ ಮಾರ್ಗದರ್ಶನ ಮಾಡ್ತದೆ, ಸಲಹೆಗಳನ್ನ ಸಹಕಾರಗಳನ್ನ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅತ್ಯಂತ ಶಿಷ್ಟಾವಹಿಸಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅದು ಯಾವ್ದಾದ್ರು ಅಂಗ ಇದ್ರೆ ಅದು ಕಾರ್ಯಾಂಗ. ಆ ಕಾರ್ಯಾಂಗಕ್ಕೆ ಒಂದು ಚಲನೆ ಮಾಡಬೇಕು, ತಮ್ಮ ಒಂದು ಏನಾದ್ರೂ ಬೇಡಿಕೆಗಳನ್ನು ಸಲ್ಲಿಸ್ಬೇಕಂದ್ರೆ ಅವತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸುಮಾರು 106 ವರ್ಷಗಳಿಂದ ಕೆಲಸ ಮಾಡ್ಕೊಂತ ಬರ್ತಾ ಇದೆ ಸರ್. ಹೀಗಾಗಿ ನಮ್ಮ ಸಂಘ ತನ್ನದಾಗಿರ್ತಕ್ಕಂಥ ವಿಶೇಷತೆಯನ್ನು ಹೊಂದಿದೆ. ಅದರಲ್ಲೂ ಕೂಡ ಗದಗ ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ಎಲ್ಲ ನಮ್ಮ ಯುವ ಪೀಳಿಗೆ, ಯುವ ಶಕ್ತಿ, ಹಿರಿಯರ ಮಾರ್ಗದರ್ಶನ, ಕಿರಿಯರ ಸಹಕಾರ, ಇದರಿಂದ ನಾವು ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತಾವು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದು ಕೂಡ ಉಂಟು. ಯಾಕೆ ಅಂತಂದ್ರೆ ಸಂಘಟನೆ ಅಂದ್ರೇನು, ಹೋರಾಟ ಅಂದ್ರೇನು, ಅಥವಾ ಯಾವುದೇ ಆಗ್ಲಿ ಒಂದು ಸಂಘ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು ಅದು ನ್ಯಾಯಯುತವಾಗಿರ್ಬೇಕಂತಕ್ಕಂಥದ್ದು ಕೂಡ ತಾವು ಸಾಕಷ್ಟು ಸಂದರ್ಭಗಳಲ್ಲಿ ಮಾರ್ಗದರ್ಶನ ಮಾಡಿದ್ದು ಕೂಡ ನಮಗೆ ನಿದರ್ಶನ ಇದೆ. ಇಂತಹ ಎಲ್ಲರ ಒಂದು ಸಮಕ್ಷಮದಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡತಕ್ಕಂಥದ್ದು ಬಹಳಷ್ಟು ವೈಶಿಷ್ಟ್ಯ ಇದೆ. ನನ್ನ ಸಂಘದ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಒಂದು ಸಂಘಟನೆ, ಸಂಘ ಮುಖ್ಯ ಅನ್ನುವಂಥದ್ದು ಧ್ಯೇಯದಲ್ಲಿ ನಾನು ಹಿರಿಯರ ಮಾರ್ಗದರ್ಶನದಲ್ಲಿ, ಕಿರಿಯರ ಸಹಕಾರ ಸಲಹೆಯೊಂದಿಗೆ ಈ ಒಂದು ಸಂಘದಲ್ಲಿ ನಾನು ಇವತ್ತು ಅಧ್ಯಕ್ಷನಾಗಿದ್ದೀನಿ. ಜೊತೆಗೆ ನಮ್ಮ ಸಂಘಟನೆ, ಗದಗ ಜಿಲ್ಲೆಯ ಸಂಘಟನೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರೇರಣೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಷಡಕ್ಷರ ಸಾಹೇಬ್ರವರ ಸಂಘಟನೆ, ಅವರ ಒಂದು ಒಗ್ಗಟ್ಟು, ಅವರ ಒಂದು ಚಾಕಚಕ್ಯತೆ, ಅವರ ಒಂದು ಉತ್ಸಾಹಕತೆ ಮತ್ತು ಜೊತೆಗೆ ಅವರಲ್ಲಿರ್ತಕ್ಕಂಥ ವಿಶೇಷ ಕ್ರಿಯಾಶೀಲತೆಯೇ ನಮ್ಗೆಲ್ಲರಿಗೆ ಪ್ರೇರಣೆ ಆಗಿದೆ ಸರ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಈಗ ನಿಮ್ ಗದಗ ಜಿಲ್ಲಾದಾಗ ಎಷ್ಟು ಜನ ಇದ್ದಾರೆ ಈಗ ನೌಕರರು ಸಂಘದವ? ಈಗ 8,015 ಟೋಟಲ್ ಅದು ಸುಮಾರು. ಈಗ ರಾಜ್ಯದಾಗ ಎಷ್ಟು ಇದ್ದಾರೆ? 6 ಲಕ್ಷ ನೌಕರರು ನಮ್ಮ ನೌಕರರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಸುಮಾರು 4 ಲಕ್ಷಕ್ಕೆ ಜನ ಕಾರ್ಯನಿರ್ವಹಿಸ್ತಾರೆ. 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ನಮ್ಮಲ್ಲಿ ಖಾಲಿ ಇದಾವೆ ಸರ್. ಆ ಹುದ್ದೆಗಳನ್ನು ಕೂಡ ಈಗ ಸರ್ಕಾರ ಹಂತ ಹಂತವಾಗಿ ಎಲ್ಲವುಗಳನ್ನು ತುಂಬಿ ಸುಮಾರು ಒಟ್ಟಾರೆಯಾಗಿ 6 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ, ರಾಜ್ಯ ಸಂಘ ಇತ್ತು ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ ಅಂತೇಳಿ ನಾ ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಿಮ್ ಕೆಲಸ ಏನಿದೆ? ಗದಗ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಏನ್ ಮಾಡ್ತೀರಿ? ಈಗ ನಾನು ಜಿಲ್ಲಾ ಖಜಾಂಚಿ ಇದ್ದೀನಿ ಸರ್. ಈಗ ಅದ್ರಿಗೆ ಸಂಬಂಧಪಟ್ಟಿದ್ದು ಡಾಕ್ಯುಮೆಂಟ್ಸ್ ಆಯ್ತು, ಮತ್ತೆ ಈಗ ನೌಕರಸ್ಥರದು ಈಗ ಮತ್ತೆ ನೀವು ಕಾರ್ಯಕ್ರಮಕ್ಕೆ ದುಡ್ಡು ಕೊಡಬೇಕಲ್ಲ, ಏನ್ ಮಾಡ್ತೀರಿ? ಈಗ ರಾಜ್ಯ ಸಂಘದಿಂದ ಬಸ್ಸಿಗೆಲ್ಲ ಸೌಲಭ್ಯ ಒದಗಿಸಿದಾರೆ ಸರ್. ನೆಕ್ಸ್ಟ್ ಅವ್ರ ಮುಖಾಂತರ ನಾವು ಇಲ್ಲಿಂದ 10 ಬಸ್ ಹೊಂಟಿದಾವ್ ಸರ್. ಇಲ್ಲಿ ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಬಸ್ ಬಿಡ್ತಾ ಇದೀವಿ ಸರ್. ಗದಗ ಜಿಲ್ಲಾದಿಂದ 3 ಬಸ್ ಹೋಗ್ತಾ ಇದಾವ್ ಸರ್. ಎಲ್ಲ 10 ಬಸ್ ವ್ಯವಸ್ಥೆ ಮಾಡಿದ್ರಿ ಸರ್. ಈಗ ನಿಮ್ಮಲ್ಲಿ 6 ಲಕ್ಷ ಅಂತೀರಿ, ಅಲ್ಲಿ 25,000 ಜನ ಕೊಡ್ತಾರ ಅಂತೀರಿ. ಊಟ ವ್ಯವಸ್ಥೆ ಮತ್ತೊಂದು ನಿಮ್ಮ ಆಯಾ ಜಿಲ್ಲೆ ಇಲ್ಲಿಂದ ಎಷ್ಟು ಬಸ್ ಹೋಗ್ತಾ, ಎಷ್ಟು ನೌಕರು ಹೋಗ್ತೀರಿ? ಏನ್ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಏನು? ಹಂಗಾಗಿ ರಜೆ ಇರೋದ್ರಿಂದ ಸರ್ ಎಲ್ಲರೂ ಖಂಡಿತ ಸರ್. ಏನಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಅದಕ್ಕೆಲ್ಲಾ ರೀತಿ ಇರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ ಸರ್. ಉದಾಹರಣೆಗೆ ಅಲ್ಲಿ ಅವತ್ತು ಬರ್ತಕ್ಕಂಥ ಸುಮಾರು 25,000 ಜನಕ್ಕೆ ಎಲ್ಲರಿಗೂ ರೀತಿ ಇರ್ತಕ್ಕಂಥ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸುಮಾರು 3,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವತ್ತು ಪ್ರತಿಭಾ ಪುರಸ್ಕಾರ ಆಗುತ್ತೆ. ಆ ಮಕ್ಕಳಿಗೆ ಬ್ಯಾಗ್ ಅನ್ನ ಮತ್ತು 2,000 ರೂಪಾಯಿ ನಗದು ಬಹುಮಾನವನ್ನ ಮತ್ತು ಪ್ರಮಾಣ ಪತ್ರವನ್ನ, ಶಾಲು ಮಾಲೆಗಳನ್ನ ಒದಗಿಸೋದ್ರ ಮುಖಾಂತರವಾಗಿ ಅವ್ರನ್ನ ಇನ್ಸ್ಪೈರ್ ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಗಳ ಜೊತೆಗೆ ನಮಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬಸ್ಗಳನ್ನ ಮತ್ತು ಬೇರೆ ವಾಹನಗಳನ್ನ ನೀವು ಯಾವ ರೂಪದಲ್ಲಿ ಬರ್ತೀರೋ ಎಲ್ಲವನ್ನು ಬರ್ರಿ, ನಿಮ್ಗೆ ಎಲ್ಲಾ ರೀತಿ ಇರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಕೂಡ ರಾಜ್ಯ ಸಂಘ ಮಾಡ್ತದೆ ಅಂತಕ್ಕಂಥ ಮಾತನ್ನ ನಮ್ಮ ಹೇಳೋದ್ರ ಜೊತೆಗೆ
ನಮಗೆ ಈಗಾಗಲೇ ಪೂರ್ವ ಒಂದು ಖುದ್ದಾಗಿ ಮೀಟಿಂಗ್ ಅನ್ನ ಜಿಲ್ಲಾಧ್ಯಕ್ಷರ ಸಭೆಯನ್ನ ಮಾಡಿದರೆ, ವರ್ಚುವಲ್ ಮೀಟಿಂಗ್ ಅನ್ನ ಮಾಡಿದರೆ, ಜೊತೆಗೇನೆ ವಾಹನಗಳ ವ್ಯವಸ್ಥೆಗಳನ್ನ ನೀವು ಎಷ್ಟಾದ್ರೂ ಬರ್ರಿ, 10, 20, 50 ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ಬರ್ತೀರಿ ನೀವು, ಇಷ್ಟುದನ್ನು ಕೂಡ ನಾವು ಆರ್ಥಿಕ ನೆರವನ್ನ ಮಾಡ್ದನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ವಿಶೇಷವಾಗಿ ಈ ಸರಿ ನಾವೇನ್ ಮಾಡಿದೀವಿ ಅಂದ್ರೆ ಸರ್, ಟ್ರೈನಲ್ಲಿ ಕೆಲವರು ವಯಸ್ಸಾದವ್ರು ಇರ್ತಾರೆ, ಅವ್ರು ಹೇಗ್ ಬರ್ಬೇಕು ಬಸ್ಸಲ್ಲಿ ಕೂತ್ಕೊಂಡು ಅನ್ನುವಂತ ಪ್ರಶ್ನೆ ಉದ್ಭವ ಆದಾಗ ಅವರು ಟ್ರೈನ್ಗೆ ತಮ್ಮ ರಿಸರ್ವೇಶನ್ ಮಾಡ್ಕೊಂಡು ಬಂದು ಆ ಟ್ರೈನ್ ಟಿಕೆಟ್ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಒಂದು GPS ಫೋಟೋ ಹಚ್ಚಿಕೊಟ್ರೆ ನಮ್ಮ ಸಂಘದಿಂದನೇ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂತ ಸರ್, ಹಣಕಾಸಿನ ಅವರ ಒಂದು ಪ್ರಯಾಣ ಭತ್ಯವನ್ನು ಕೂಡ ಕೊಡ್ತಕ್ಕಂಥ ಸೌಲಭ್ಯವನ್ನ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮಾಡ್ತಾ ಇದೀವಿ ಸರ್. ಇದು ನಿಮ್ಮ ಸಂಘಕ್ಕೆ ದುಡ್ಡು ಎಲ್ಲಿದೆ ಸರ್? ನಮ್ಮ ಪ್ರತಿಯೊಬ್ಬ ನೌಕರರು ನಮ್ಮ ವೇತನದಲ್ಲಿ ಇಡೀ 6 ಲಕ್ಷ ಸರ್ಕಾರಿ ನೌಕರರು ಪ್ರತಿಯೊಬ್ಬರು ಕೂಡ ತಮ್ಮ ಖಾತೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಸರ್ 200 ರೂಪಾಯಿ ಒಂದು ಹಣವನ್ನ ನೇರವಾಗಿ HRMS ಮುಖಾಂತರ ನಮ್ಮ ರಾಜ್ಯ ಸಂಘಕ್ಕೆ ಜಮಾ ಆಗ್ತದೆ ಸರ್. ರಾಜ್ಯ ಸಂಘಕ್ಕೆ ಜಮಾ ಆಗಿರ್ತಕ್ಕಂಥ ಹಣ ಅಲ್ಲಿ ಅವ್ರು 50% ಇಟ್ಕೊಂಡು ಇನ್ನು 50% ಜಿಲ್ಲಾ ಸಂಘಕ್ಕೆ ಮತ್ತು ತಾಲೂಕು ಸಂಘಕ್ಕೆ ಅವ್ರು ಏನ್ ಮಾಡ್ತಾರೆ ಸರ್, ವರ್ಗಾವಣೆಯನ್ನ ಮಾಡ್ತಾರೆ. ಅಂದ್ರೆ ತಾಲೂಕು ಸಂಘಕ್ಕೆ, ಜಿಲ್ಲಕ್ಕೆ ಆ ಆರ್ಥಿಕ ನೆರವಿನಿಂದ ನಾವೇನ್ ಮಾಡ್ತೀವಿ ಸರ್, ಈ ತರ ಎಲ್ಲಾ ಚಟುವಟಿಕೆಗಳನ್ನ ನಾವು ನಿರ್ವಹಣೆ ಮಾಡ್ತೀವಿ ಸರ್. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಮತ್ತು ಜೊತೆಗೆ ಆ ಹಣವನ್ನ ಕೊಡದೆ ಅಷ್ಟೇ ಅಲ್ಲದೆ ಇಂಥ ಏನಾದ್ರು ಚಟುವಟಿಕೆಗಳು ಮಾಡಿದಾಗ ರಾಜ್ಯ ಸಂಘನೇ ನಾವು ಏನಾದ್ರು ಉದಾಹರಣೆಗೆ ಎಕ್ಸಾಂಪಲ್ ಗದಗ ಜಿಲ್ಲೆಯಿಂದ ನಾವು 10 ಬಸ್ಗಳನ್ನ KSRTC ಬಸ್ಗಳನ್ನೇ ಅದರಲ್ಲಿ ಮತ್ತು ವಿಶೇಷ ಈ ಸರ್ ನಾವೇನ್ ಮಾಡಿದೀವಿ ಅಂತ ಸರ್, ಎಲ್ಲಾ ತಾಲೂಕುಗಳಿಗೆ ಜಿಲ್ಲಾ ಸಂಘದ ವತಿಯಿಂದನೇ ಬಸ್ಗಳನ್ನ KSRTC ಬಸ್ಗಳನ್ನೇ ಒದಗಿಸಿದೀವಿ. ಎಲ್ಲಾ ತಾಲೂಕು ಕೇಂದ್ರದಿಂದ ಅಲ್ಲಿ ತಾಲೂಕು ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ಅಲ್ಲಿರ್ತಕ್ಕಂಥ ನೌಕರರಿಗೆ ಅವ್ರ ಆನ್ಲೈನ್ ಒಂದು ಲಿಂಕ್ ಅನ್ನ ಬಿಟ್ಟು ಅದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಯಾವ ಎಲ್ಲಿಂದ ಬಸ್ ಹತ್ತಾರ ಅಂತಕ್ಕಂಥ ಮಾಹಿತಿಯನ್ನ ಪಡೆದು ಅವ್ರ ಲಿಸ್ಟ್ ಅನ್ನ ತೆಗೆದುಕೊಂಡು ನೀವು ಈಗಾಗಲೇ ಸುಮಾರು 10 ಬಸ್ಗಳನ್ನ ನಾವು ಮಾಡಿದೀವಿ. ಜೊತೆಗೆ ಸುಮಾರು 100ಕ್ಕಿಂತ ಹೆಚ್ಚು ವಾಹನಗಳು ತಮ್ಮ ಸ್ವಂತ ವಾಹನಗಳಲ್ಲಿ ಕೂಡ ಬರ್ತಾ ಇದ್ದಾರೆ ಸರ್. ಮತ್ತು ಜೊತೆಗೆ ಟ್ರೈನ್ ಅಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು, ಕನಿಷ್ಠ ಏನಿಲ್ಲ ಅಂದ್ರೆ ಕೂಡ 12ರಿಂದ 1500 ಜನ ನಮ್ಮ ಗದಗ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಸರ್. ಇದು ಈ ರೀತಿಯಾಗಿ ಎಲ್ಲಾ ಜಿಲ್ಲೆಗಳಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ 3000 ಮಕ್ಕಳು ಮತ್ತು ಅವ್ರ ತಂದೆ ತಾಯಿ ಅಲ್ಲೇ 9,000 ಆಗುತ್ತೆ ಸರ್. ಆ ಒಂದು ತಗೊಳ್ಳದೆ 9,000 ಜನ ಆಗ್ತಾರೆ ಅಲ್ಲಿರ್ತಕ್ಕಂಥದ್ದು. ಆ 9,000 ಜೊತೆ ಮತ್ತೆ ರಾಜ್ಯದಾಗಿರ್ತಕ್ಕಂಥ ಎಲ್ಲಾ ಕಡೆ ಸುಮಾರು ನಾವು 1000ಕ್ಕಿಂತ ಹೆಚ್ಚು ಪದಾಧಿಕಾರಿಗಳಿದೀವಿ, ಚುನಾವಣೆತ ಪ್ರತಿನಿಧಿಗಳು. ಅದ್ರ ಜೊತೆಗೇನೆ ಇನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿದ್ರೆ ಕನಿಷ್ಠ ಒಂದು ಜಿಲ್ಲೆಗೆ 100ರಿಂದ 150 ಪದಾಧಿಕಾರಿಗಳಾಗ್ತಾರೆ. ಕನಿಷ್ಠ 100 ಜನ ಹಿಡಿದುಕೊಂಡ್ರು ಬರೇ ಪದಾಧಿಕಾರಿಗಳು, ನೌಕರೆಲ್ಲ ಸೇರಿದ್ರೆ ಕನಿಷ್ಠ 25,000 ನೌಕರ ಅವತ್ತೊಂದು ದಿನ ಅಲ್ಲಿ ಹಾಜರಾಗ್ತಕ್ಕಂಥದ್ದು ಎಲ್ಲಾ ಲಕ್ಷಣಗಳು ಮತ್ತು ಆ ತರದ ಎಲ್ಲ ಸಿದ್ಧತೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ನಾವು ಮಾಡಿಕೊಟ್ಟಿದ್ದಾರೆ. ಅವ್ರ ನಿರ್ದೇಶನದ ಮೇಲೆ ಅವರ ನಾವು ಕೂಡ ಜಿಲ್ಲಾ ಸಂಘದವರು ಮತ್ತು ನಮ್ಮ ಖಜಾನ್ಸಿ ಅವರು ನಮ್ಮೆಲ್ಲಾ ಪದಾಧಿಕಾರಿಗಳ ಜೊತೆ ಸೇರ್ಕೊಂಡು ಈ ಕಾರ್ಯಕ್ಕೆ ಒಕ್ಕಟ್ಟಿನಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಬರೀ ನಿಮ್ದ ಬೇಡಿಕೆಯನ್ನ ಇಟ್ಟಿರೋ ಏನಾರ ಈಗ ನಿಮ್ಮಲ್ಲಿ ಒಂದಿಷ್ಟು 8ನೇ ವೇತನ ಆಯೋಗ ಬೇಕು ಅಂತ ಸರ್? ಅದನ್ನೇ ಈಗ ಏನಂದ್ರೆ ಅದ್ರಲ್ಲಿ ಹಕ್ಕೊತ್ತಾಯ ಹೇಗಿದೆಯಪ್ಪ ಅಂತಂದ್ರೆ, ಈಗ ತಾವ್ ಹೇಳ್ದಂಗೆ ನಾವು ಒಂದೇದವರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಅಭಿನಂದನೆ ಮಾಡ್ತೀವಿ. ಮಾಡಿದ ಮೇಲೆ ನಮ್ಮ ಬೇಡಿಕೆಯನ್ನು ಕೂಡ ಅಲ್ಲಿ ಇಡ್ತೀವಿ. ಯಾಕಂದ್ರೆ ಸಹಜವಾಗಿ ಗೌರವಿಸಿದ ಮೇಲೆ ನಮ್ಮ ಬೇಡಿಕೆ ಇರ್ತದೆ. ಬೇಡಿಕೆಯನ್ನ ಒಂದೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದ್ರೆ NPS ಇಂದ OPS ಅನ್ನ ಈಗಾಗಲೇ ಸಮಿತಿ ರಚನೆ ಆಗಿದೆ. ಎಲ್ಲಾ ತರದ ಇಲ್ಲ ಸರ್, ಎಲ್ಲಾ ತರದ್ದು ವರದಿ ಸಿದ್ಧ ಆಗ್ಬೇಕಲ್ಲ. ಈಗ ಅಂತಿಮ ಹಂತದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ವರದಿ ತೆಗೆದುಕೊಂಡು ನಾನು ಅದನ್ನ ಜಾರಿ ತರ್ತೀನಿ. ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಕೂಡ ನಾವು NPS ಅನ್ನು ಹೋಗಲಾಡಿಸಿ OPS ಜಾರಿ ತರ್ತೀವಿ ಅಂತಕ್ಕಂಥದ್ದು 2 ವರ್ಷದಲ್ಲಿ ಮಾಡ್ಲೇಬೇಕು. NPS ಅಂದ್ರೆ ನಾನ್ ಪೆನ್ಷನ್ ಸ್ಕೀಮ್. ಹೌದು ಸರ್, NPS ಅನ್ನು ಹೋಗಲಾಡಿಸಿ OPS ಜಾರಿ ತರಬೇಕಂತಕ್ಕಂಥದ್ದು ಅದು ಪಕ್ಷದ ಪ್ರಣಾಳಿಕೆ ಒಳಗಿರೋದು ಸರ್. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ. ಖಂಡಿತ ಕೂಡ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತೆ ಇದ್ರ ಜೊತೆಗೇನೆ ಏನಂತಂದ್ರೆ 7ನೇ ವೇತನ ಆಯೋಗದಲ್ಲಿ ಈಗಾಗಲೇ ಅದು ಶಿಫಾರಸು ಮಾಡಿಬಿಟ್ಟಿದೆ. ಮುಂದಿನ ನಿರ್ಮಾಣಗಳಲ್ಲಿ ಯಾವುದೇ ನೀವು ಆಯೋಗವನ್ನು ರಚನೆಯನ್ನ ಮಾಡದೆ ಕೇಂದ್ರ ಸರ್ಕಾರ ಏನ್ 8ನೇ ವೇತನ ಜಾರಿಗೆ ತರದೆ ಅದನ್ನೇ ಯಥಾವತ್ತಾಗಿ ಕರ್ನಾಟಕ ಸರ್ಕಾರದ ನೌಕರಿಗೆ ಯಥಾವತ್ತ ಜಾರಿ ತರಬೇಕು ಅಂತೇಳಿ ಶಿಫಾರಸು ಮಾಡಿಬಿಟ್ಟಿದೆ ಸರ್. ಸೊ ಹಾಗೆ ಶಿಫಾರಸು ಮಾಡಿದ್ದನ್ನ ನಾವೀಗ ಬೇಡಿಕೆ ಇಡ್ತೀವಿ, ಮುಂದಿನ ನಿರ್ಮಾಣಗಳಲ್ಲಿ ಸರ್ಕಾರ ಅದನ್ನು ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಸರ್. ಇದ್ರ ಜೊತೆಗೆ ಬೇರೆ ಏನಾರ ಬೇಡಿಕೆ ಅದ ಸರ್? ಸಾಕಷ್ಟು ಬೇಡಿಕೆಗಳು ನೌಕರರ ಅಂದ ತಕ್ಷಣನೇ ಇದಾವ್ ಸರ್. ವಿಶೇಷವಾಗಿ ಈಗ ನೋಡಿದ್ರೆ ನಾವು ಎಲ್ಲಾ ತರದ ಚಟುವಟಿಕೆ ಸರ್, ಸರ್ಕಾರ
ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಮೇಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನೆಲ್ಲ ಚಟುವಟಿಕೆಗಳು ಕೊಟ್ಟು ನಾವು ಖಂಡಿತವಾಗಿ ಕೂಡ ನಾವು ಕಾರ್ಯಾಂಗದಲ್ಲಿ ಎಲ್ಲರೂ ಕಾರ್ಯಚಟುವಟಿಕೆನ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ಕೆಲಸ ಒತ್ತಡ ಆದಾಗ, ಹುದ್ದೆಗಳು ಜಾಸ್ತಿ ಕಡಿಮೆ ಇದ್ದು, ನೌಕರು ಕಡಿಮೆ ಇದ್ದಾಗ, ಒತ್ತಡದ ಬದುಕು ಬಂದಂತ ಸಂದರ್ಭಗಳಲ್ಲಿ ನಮಗೆ ಅವರ ಸಹಕಾರಕ್ಕೂ ಬಹಳಷ್ಟು ಅವಶ್ಯಕತೆ ಆಗ್ತದೆ. ಮತ್ತು ಜೊತೆಗೆ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು, ಮೇಲಾಧಿಕಾರಿಗಳು ಕೂಡ ಅದಕ್ಕೆ ಸಹಕಾರ ಬಹಳ ಅವಶ್ಯಕತೆ. ಉದಾಹರಣೆಗೆ ಈಗ KSS ಬಗ್ಗೆ ಅಂದ್ರೆ ಜ್ಯೋತಿ ಸಂಜೀವಿನಿ ಬಗ್ಗೆ ಅತಿ ಶೀಘ್ರದಲ್ಲಿ ಆದೇಶ ಹೊರಡಬೇಕಾಗಿದೆ. ಆ ಆದೇಶ ಬಂತಂದ್ರೆ ನಮ್ಮ ಉದ್ದೇಶ ಇತ್ತು ಸರ್, ಸರ್ಕಾರಿ ನೌಕರರು ಒಂದು ಸರಿ ನಾವೇನಾದ್ರೂ ಕೂಡ ಹಾಸ್ಪಿಟಲ್ ಒಳಗೆ ಹೋದ್ವಿ ಅಂದ್ರೆ ಯಾವುದೇ ಹಣವನ್ನ ಪಾವತಿ ಮಾಡ್ಲಾರ್ದನೆ ನಾವು ನಮ್ಮ ನೌಕರರು ಸುರಕ್ಷಿತವಾಗಿ ಆರೋಗ್ಯಯುತವಾಗಿ ಒಳ್ಳೆ ಬರ್ಬೇಕು ಅನ್ನೋದು ನಮ್ಮ ಒಂದು ಅಪೇಕ್ಷೆ ಇದೆ ಸರ್. ಈ ತರದ ಸಣ್ಣ ಪುಟ್ಟ ನಾವು ಏನಂತಂದ್ರೆ ಬೇಡಿಕೆಗಳು ನಮ್ ಇರ್ತವೆ. ಅದಕ್ಕಿಂತ ಹೆಚ್ಚು ಬೇಡಿಕೆಗಳು ನಾವೇನು ಅವರಲ್ಲಿ ಇರೋದಿಲ್ಲ. ಅವ್ರು ಹೇಳ್ತಕ್ಕಂಥ ಕಾರ್ಯಚಟುವಟಿಕೆಗಳು ನಾವು ಮಾಡ್ತೀವಿ. ನಮ್ಮದೇ ಆಗಿರ್ತಕ್ಕಂಥ ನೌಕರರ ಏನು ಬೇಡಿಕೆಗಳು ಸಂಘಟನೆಗೆ ಬರ್ತವೆ, ಆ ಸಂಘಟನೆ ಮುಖಾಂತರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮೇಲ್ಮಟ್ಟದಿರ್ತಕ್ಕಂಥ ನಮ್ಮ ಗೌರವಾನ್ವಿತ CM ಸಾಹೇಬರವರಿಗೆ, ಉಪಮುಖ್ಯಮಂತ್ರಿ ಸಾಹೇಬರಿಗೆ ಎಲ್ಲರಿಗೂ ಕೂಡ ಈಗಾಗಲೇ ಸಾಕಷ್ಟು ಚಟುವಟಿಕೆಗಳನ್ನ ಅವರು ಮನವೊಲಿಸಿದ್ದಾರೆ. ಅವರ ವಿಶ್ವಾಸ ಇದೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಒಂದು ಅಭಿನವವಾಗಿರ್ತಕ್ಕಂಥ ಗೌರವ ಇದೆ. ಮತ್ತು ಜೊತೆಗೆ ನಮ್ಮ ಶಾಲಾ ರಜೇಶ್ ಮೇಡಮ್ ಅಷ್ಟೇ ಕಾರ್ಯದರ್ಶಿ ಅವರು ಕೂಡ ನೌಕರರ ಪರವಾಗಿ ಬಹಳಷ್ಟು ಒಂದು ಚಿಂತನೆಯನ್ನ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡ್ತಾರೆ. ಇವೆಲ್ಲವುಗಳನ್ನು ತೆಗೆದುಕೊಳ್ಳಿಕ್ಕೆ ನಮ್ಮ ಷಡಾಕ್ಷರಿ ಸಾಹೇಬರು ಏನ್ ರಾಜ್ಯಾಧ್ಯಕ್ಷರಿದ್ದಾರೆ, ಬಹಳಷ್ಟು ಕ್ರಿಯಾಶೀಲರು ಮತ್ತು ಜೊತೆಗೆ ಬಹಳಷ್ಟು ಚಾಣಕ್ಯರು, ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ರೀತಿಯೊಳಗೆ ಅತ್ಯಂತ ಸರಳವಾಗಿ ಯಾವುದು ಹೋರಾಟ ಮಾಡ್ಲಾರ್ದನೆ, ಬೀದಿಗಿಳಿಲಾರ್ದನೆ ಕೆಲಸಗಳನ್ನ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ಚತುರ ನಮ್ಮ ರಾಜ್ಯಾಧ್ಯಕ್ಷರು. ಅವ್ರ ಇರೋದ್ರಿಂದ ನಮ್ಗೆ ಒಂಥರ ಶಕ್ತಿ ಸರ್. ಓಕೆ, ಈಗ ನಿಮ್ದ ಬೇಡಿಕೆ ಆಯ್ತು. ಸರ್ಕಾರದ ಇನ್ಕಮ್ ಬರ್ತಲ್ಲ ಸರ್ಕಾರಕ್ಕೆ 67 to 70% ನಿಮ್ಗ ಪಗಾರಕ್ಕೆ ಹೋಗುತ್ತೆ. ಅದು ತಾವು ಬಹುಶಃ ತಾವು ಹೇಳ್ತಿದ್ರಿ ಸರ್. ನಿಜವಾಗ್ಲೂ ಕೂಡ ಇಡೀ ದೇಶದಲ್ಲಿ ಯಾವ್ದಾದ್ರು ಸರ್ಕಾರದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ಇಲಾಖೆ ಸರ್ಕಾರ ಇದ್ರೆ ಅಥವಾ ರಾಜ್ಯ ಇದ್ರೆ ಅದು ಕರ್ನಾಟಕ ಸರ್ಕಾರ. ಅದಕ್ಕೆ ಕಾರಣ ಯಾರು? ನಮ್ಮ ನೌಕರರು ಮತ್ತು ಅಧಿಕಾರಿಗಳು. ನಾವು ಸಂಗ್ರಹ ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಆದಾಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಏನಿರ್ತಕ್ಕಂಥ ಈಗಾಗಲೇ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ನಮಗೆ ಖಾಲಿ ಇರೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಆ ಅನುದಾನ ಅದು ಕೂಡ ಸರ್ಕಾರಕ್ಕೆ ಉಳಿತಾ ಇರೋದ್ರಿಂದ ನೀವು ಸರ್ಕಾರಕ್ಕೆ ನಾವೇನು ಹೊರೆ ಆಗೋದಿಲ್ಲ. 15% ಕೊಡ್ತಾರಲ್ಲ ಇನ್ಚಾರ್ಜ್ ಅಂತ ನೌಕರಿ ಮಾಡ್ತಾರಲ್ಲ. ಹೌದು, ಕೊಡ್ತಾರೆ ಸರ್. ಅಲ್ಲ, ಖಂಡಿತ. ಈಗ ಸರ್, ಈಗ 75 ಇದು 85 ದೊಡ್ಡದು, 15% ದೊಡ್ಡದು. 85 ಸರ್ಕಾರಕ್ಕೆ, 25 ಪ್ರಭಾರಕ್ಕೆ ಕೊಡ್ತಾರೆ ಅಷ್ಟೇ ಸರ್. ಆಮೇಲೆ ಕೆಲಷ್ಟು ಹುದ್ದೆಗಳು ಕೂಡ ಈಗಾಗಲೇ ಸಾಕಷ್ಟು ಹುದ್ದೆಗಳನ್ನ ಈಗಾಗಲೇ ಕಡಿಮೆಗೊಳಿಸಿದ್ದಾರೆ ಸರ್. ಕಡಿಮೆ ಆಗಿದ್ದಾವೆ. ಹೆಚ್ಚು ರೀತಿ ಇವತ್ತಿಂದ ಏನಾಗಿದೆ ಅಂದ್ರೆ ಬಹುಶಃ ಮುಂದಿನ ದಿನಮಾನಗಳು ಕೂಡ ಈ AI ಅನ್ನುವಂಥದ್ದು ಸಾಕಷ್ಟು ಕೆಲಸಗಳನ್ನ ಒತ್ತಡವನ್ನ ಕಡಿಮೆ ಮಾಡ್ತಾ ಇದೆ. ಹಾಗಾಗಿ ಆ ತರದ್ ಯಾವ ರೀತಿ ಜನಪರವಾದ ಬೇಡಿಕೆ ಏನದ ನಿಮ್ದು? ಸರ್ ನಿಜವಾಗ್ಲೂ ಕೂಡ ನಾವು ಜನರಿಗೆ, ಸರ್ಕಾರಿ ನೌಕರರಾಗಿ ಜನರಿಗೆ ನಾವ್ ಇಂಥದ್ ಮಾಡ್ಬೇಕು, ಅವ್ರಿಗೆ ಇನ್ನೂ ಇಂಥ ಅನುಕೂಲತೆ ಕೊಡಬೇಕು, ನಮ್ಮ ಉದ್ದೇಶ ರಹಿತ ಆಡಳಿತ ಕೊಡ್ಬೇಕು, ತ್ವರಿತ ಆಡಳಿತ ಕೊಡ್ಬೇಕು, ಬಂದವರಿಗೆ ಬಹಳ ಉತ್ತಮವಾದಂತ ಸೇವೆಯನ್ನು ಕೊಡ್ಬೇಕು. ಅದೇ ನಿಟ್ಟಿನಲ್ಲಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮತ್ತೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಇಲಾಖೆಯನ್ನು ಕೂಡ ಇವತ್ತು ಜಾರಿ ತಂದಿದ್ದಾರೆ. ಅದು ಪ್ರಜಾಸೇವಾ ಇಲಾಖೆ ಅಂತ ತರೋದ್ರ ಮುಖ್ಯವಾಗಿ ಎಲ್ಲ ಇಲಾಖೆಗಳು ಏನ್ ಜನರಿಗೆ ಅವಶ್ಯಕತೆ, ಜನರ ಬಳಿ ಬರಬಾರ್ದು, ನಾವು ಜನರ ಬಳಿ ಹೋಗ್ಬೇಕು ಅನ್ನುವಂಥದ್ದು ಏನು ಮಹದಾಶ ನಿಟ್ಟಿದ್ರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜನರ ಬಳಿಗೆ ಹೋಗಿ ಅವ್ರಿಗೆ ಏನು ಸೌಲಭ್ಯಗಳು ಸಿಗ್ಬೇಕು ಅವೆಲ್ಲಗಳನ್ನ ಕೊಡ್ತಕ್ಕಂಥ ರೀತಿಯೊಳಗೆ ನಾವೆಲ್ಲ ಕಾರ್ಯಚಟುವಟಿಕೆಗಳು ನಮ್ಮ ನೌಕರರು ಎಲ್ಲಾ ರೀತಿಯಿಂದ ಸಿದ್ಧತೆ ಇದಾರೆ, ಕೆಲಸ ಮಾಡ್ತಾ ಇದಾರೆ, ಇನ್ನು ಮುಂದೆ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ನೌಕರ ಮೇಲೆ ತಾವು ದಯಮಾಡಿ ನಂಬಿಕೆ ಇಡ್ಬೇಕಂತೇಳಿ ವಿನಂತಿ ಮಾಡ್ಬೋದು. ಜನಪರ ಖಂಡಿತವಾಗಿ ನಾವು ಜನಪರ ಆಡಳಿತವನ್ನ ಮತ್ತು ಸರ್ಕಾರಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನ, ಸರ್ಕಾರದ ಯೋಜನೆಗಳನ್ನ ಚಾಚು ತಪ್ಪದೆ ನಮ್ಮ ನೌಕರರ ನಿಮ್ಮ ಸಮ್ಮೇಳನಗಳು, ನಿಮ್ಮ ಈ ಅಭಿನಂದನಾ ಸಮಾರಂಭ ಬಹಳ ನೋಡ್ತೀನಿ. ಒಂದು ಸಲನಾದ್ರೂ ಜನಪರವಾಗಿ ಅಲ್ಲಿ ಮಾತು ಕೇಳೇ ಇಲ್ಲ ನಾನು. ಖಂಡಿತ ಸರ್, ಜನಪರವಾಗಿರ್ತಕ್ಕಂಥ ಮಾತುಗಳೇ ಇದಾವೆ ಸರ್. ನಾನು ಸೇವೆ ಕೊಡ್ಬೇಕು, ಸರ್ವಿಸ್ ಮೋಟೋ ಅನ್ನೋ ವಿಚಾರಗಳು ಎಲ್ಲಿ ವ್ಯಕ್ತ ಆಗಿಲ್ಲ ಸರ್. ನಾವು ಅದಕ್ಕೆ ಆಗಿರ್ತಕ್ಕಂಥ ವೇದಿಕೆಗಳನ್ನ ಸಿದ್ಧಪಡಿಸ್ಕೊಂಡು ಮಾಡ್ಕೊಂಡಿರ್ತೀವಿ ಸರ್. ತಾವು ಕೇವಲ ತಮ್ಮ ಗಮನದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನೀವು ಹೊರಗಡೆ ಅಂದ್ರೆ ಏನು ಬಿಹಾನ್ ಹೊರಗಡೆ ಇರ್ತಕ್ಕಂಥದ್ದು ತಾವು ಸಮಾವೇಶಗಳಲ್ಲಿ ನೋಡಿದಾಗ ಆ ಸಮಾವೇಶ ಎದಕ್ಕೆ ಸೀಮಿತ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಬಟ್ ನಾ ಗದಗ ಉದಾಹರಣೆ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು
ಎಲ್ಲರಿಗೂ ಕೂಡ ಏನಂತಂದ್ರೆ ಯಾರಿಗೂ ಕೂಡ ತೊಂದರೆ ಆಗ್ಲಾರ್ದಂತ ರೀತಿಯೊಳಗೆ ಸಾಕಷ್ಟು ವೃತ್ತಿಪರವಾಗಿರ್ತಕ್ಕಂಥ ತರಬೇತಿಗಳನ್ನ ಮತ್ತು ATIಗಳಿರ್ತಕ್ಕಂಥ ತರಬೇತಿನ ಮಾಡಿ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಜನಪರವಾಗಿರ್ತಕ್ಕಂಥ ರೀತಿಯೊಳಗೆ ಅವ್ರಿಗೆ ಜನರಿಗೆ ಏನ್ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಲ್ದಾಡ್ಸಬಾರ್ದು, ಅವ್ರಿಗೆ ಏನ್ ಬೇಕಾಗಿ ಸಿಗಿದೆ ಕಾನೂನು ವ್ಯಾಪ್ತಿಯೊಳಗೆ ಏನ್ ಸಾಧ್ಯ ಐತಿ ಅದನ್ನೆಲ್ಲ ಕೊಡ್ತಕ್ಕಂಥ ರೀತಿಯೊಳಗೆ ಮಾರ್ಗದರ್ಶನ ಮಾಡಿದ್ರೆ ಸಾಕಷ್ಟು ಕಾರ್ಯಾಗಾರಗಳನ್ನ ತರಬೇತಿಗಳನ್ನ ವೃತ್ತಿಗೋಸ್ಕರ ತರಬೇತಿಗಳನ್ನ ನಮಗೆ ಸರ್ಕಾರ ಕೂಡ ನೀಡ್ತಾ ಇದೆ, ಸಂಘಟನೆ ಕೂಡ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಕೂಡ ಇಲ್ಲಿ ಸಾಕಷ್ಟು ಕಾರ್ಯಕ್ರಮ ಗದಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಇಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಸುಮಾರು 1000 ನೌಕರರಿಗೆ ಯಾವ ರೀತಿ ಜನಸಾಮಾನ್ಯರಿಗೆ ಉಚಿತ ಫ್ರೀ ಇರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ಮಾಡಿದೀವಿ. ಮತ್ತು ಜೊತೆಗೆ ಈ ಸಾರ್ವಜನಿಕ ಉಪಯೋಗ ಆಗ್ತಕ್ಕಂಥ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತೀವಿ. ಮತ್ತು ಜೊತೆಗೆ ಈ ರಕ್ತದಾನ ಅಂತಕ್ಕಂಥ ನಾವು ಮಾಡೋ ಕಾರ್ಯಕ್ರಮಗಳು ಮಾಡ್ತೀವಿ. ಹೀಗೆ 10 ಹಲವು ಕಾರ್ಯಕ್ರಮ ಮಾಡ್ತೀವಿ. ಅವುಗಳು ಯಾಕಂದ್ರೆ ನಾವು ನೌಕರರಾಗಿರೋದು ಸರ್, ನಾವು ಮಾಡ್ತಕ್ಕಂಥ ಚಟುವಟಿಕೆಗಳು ನಾವು ಪ್ರಚಾರ ಕೊಡಕ್ ಬರೋದಿಲ್ಲ, ಕ್ರೀಡಾಕೂಟಗಳು ಮಾಡ್ತೀವಿ. ಆದ್ರೆ ಎಲ್ಲರೂ ಕೂಡ ಎಲ್ಲಾ ಚಟುವಟಿಕೆಗಳು ನಮ್ಮ ನೌಕರ ಇರ್ತಾರೆ. ಇವತ್ತು ರಾಜ್ಯ ಮಟ್ಟದ ಯಾವುದೇ ಯೋಜನೆ ಜಾರಿಗೆ ಒಬ್ಬ ಮನೆ ಬಾಗಿಲು ತಲುಪಬೇಕಂದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರನೇ ನಮ್ಮ ನೌಕರರು ಸರ್. ಮತ್ತೆ ಜನಪರ ಅಲ್ಲದೆ ಅದು ಇನ್ನೇನ್ ಯಾವ ಪರ ಸರ್ ಅದ. ಹಾಗಾಗಿ ತಮ್ಮಲ್ಲಿ ಏನೊಂದು ವಿನಂತಿ ಮಾಡ್ಕೊಳ್ತೀವಿ ಸರ್, ಖಂಡಿತವಾಗಿ ಕೂಡ ಅದು ಜನಪರನೇ, ಸರ್ಕಾರ ಪರನೇ ಮತ್ತು ಸರ್ಕಾರ ಜನ ಪರವಾಗಿ, ನಾವು ಸರ್ಕಾರ ಮತ್ತು ಜನರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಮತ್ತು ಸರ್ಕಾರ ಏನ್ ನಿರ್ದೇಶ ಮಾಡ್ತದೆ ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು, ಸಂಘಟನೆ ಮತ್ತು ಜೊತೆಗೆ ಇದು ಕೇವಲ ನಮ್ದಷ್ಟ ಅಲ್ಲ ಸರ್, ನಮ್ಮ ವೈಯಕ್ತಿಕ ಸ್ವಾರ್ಥ ಅಲ್ಲ, ಜನರಿಗೋಸ್ಕರವಾಗಿರ್ತಕ್ಕಂಥ ರೀತಿಯೊಳಗೆ ನಾವು ಕೆಲಸ ಮಾಡ್ತೀವಿ ಸರ್. ಅಲ್ಲ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಏನಿಲ್ಲ ಸರ್, ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಹುಶಃ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗದಗ ಜಿಲ್ಲೆಯ ನೌಕರರು ಮತ್ತು ಪದಾಧಿಕಾರಿಗಳು ಜೊತೆಗೆ ಎಲ್ಲ ಏನು ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮ ಬರಬೇಕು, ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸುವಂಥದ್ದು ಮತ್ತು ಜೊತೆಗೆ ಉಪಮಂತ್ರಿಗಳಿಗೆ ಅಭಿನಂದಿಸುವಂಥ ಜೊತೆಗೆ ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಪುರಸ್ಕಾರ ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರುವುದರಿಂದ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಜೊತೆಗೆ ವಿಶೇಷವಾಗಿ ನಿಮ್ಮೆಲ್ಲರ ನ್ಯೂಸ್ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ಅನ್ನುವಂತಹ ಶೀರ್ಷಿಕೆಯಲ್ಲಿ ನಮಗೆ ಇವತ್ತು ನೌಕರರ ಸಂಘದ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಂಘಟನೆ ಬಗ್ಗೆ ಸಾಕಷ್ಟು ಒಂದು ಅಭಿಮಾನದ ಮಾತುಗಳನ್ನ, ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅಭಿಮಾನದ ಮಾತುಗಳನ್ನ ಹೇಳಿರ್ತಕ್ಕಂಥ ನನ್ನ ಹಿರಿಯ ಅಣ್ಣನವರಾಗಿರ್ತಕ್ಕಂಥ ಅನಂತ್ಜಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ. ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಸಂಘದ ಪರವಾಗಿ ಮತ್ತು ಎಲ್ಲಾ ಜಿಲ್ಲಾ ಸಂಘಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ಗದಗ ಜಿಲ್ಲಾ ಸಂಘದ ಪರವಾಗಿ, ಜಿಲ್ಲಾ ಎಲ್ಲ ಪದಾಧಿಕಾರಿ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಮಗೆ ಸಲ್ಲಿಸಿ ತಮಗೂ ಕೂಡ ಆಹ್ವಾನ ಮಾಡ್ತದೆ. ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಸರ್. ಜೊತೆಗೆ ತಮ್ಮ ವಾಹಿನಿಯಲ್ಲಿ ಕೂಡ ಪ್ರಚಾರ ಮಾಡ್ಬೇಕಂತೇಳಿ ನಾನು ಅತ್ಯಂತ ಹೃದಯಪೂರ್ವಕ ವಿನಂತಿ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಇದುವರೆಗೆ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರ ಮಾತುಗಳನ್ನು ಕೇಳಿದ್ರಿ. ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಹೇಗೆ ಬೆಳೆದು ಬಂತು, ಯಾರು ಸ್ಥಾಪನೆ ಮಾಡಿದ್ರು, ಹೇಗೆ ನೋಡಿ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಕ್ಷಿ. ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹದ್ದು, ಪ್ರತಿ ಜಿಲ್ಲಾ ಘಟಕ ಇರುವಂತಹದ್ದು, ಪ್ರತಿಯೊಬ್ಬ ನೌಕರನ ಹಿತಾಸಕ್ತಿಯನ್ನು ಕಾಪಾಡುವಂತ ರೀತಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆ, ಜೊತೆಗೆ ಏನ್ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ ಅದು 7ನೇ ವೇತನ ಆಯೋಗ, 8ನೇ ವೇತನ, ಯಾಕಂದ್ರೆ ಅವ್ರ ತಾರತಮ್ಯ ಇದೆ ಕೇಂದ್ರದ್ದು ಮತ್ತು ರಾಜ್ಯದ್ದು. ಈ ತಾರತಮ್ಯವನ್ನು ಹೋಗಿಸ್ಬೇಕು ಅನ್ನುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅವ್ರ ಬೇಡಿಕೆ ಏನು ಅಂತ ಕೇಳಿದ್ರೆ NPS ಬದಲಾಗಿ OPS ಆಗುತ್ತೆ. ಅದು ಬಹಳ ವರ್ಷದಿಂದ ಈ ಬೇಡಿಕೆ ಇದೆ, ಇದು ಕೂಡ ಆಗ್ಬೇಕು. ಹಂಗೆ ಸುಮ್ಮನೆ ಕೇಳಿದ್ರೆ ಉಪಯೋಗ ಇಲ್ಲ, ಕೇಳೋದ್ರ ಜೊತೆಗೆ ಅಭಿನಂದಿಸಿ, ಗೌರವಿಸಿ, ಅಭಿಮಾನದಿಂದ ನಮ್ಮ ಎಲ್ಲಾ ಶಕ್ತಿಯನ್ನ ತೋರಿಸಿ, ನಮ್ಮ ನೌಕರ ಸಮಸ್ಯೆಗಳನ್ನ ಆಲಿಸುವಂತ ರೀತಿಯಲ್ಲಿ ಆಹ್ವಾನಿಸಿ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ G ಪರಮೇಶ್ವರ್ ಅವರಿಗೆ, ಹಾಗೆ ಎಲ್ಲ ಕೆಲವೊಂದಿಷ್ಟು ಸಚಿವರಿಗೆ, ಅಗತ್ಯ ಇರುವಂತಹ ಅಧಿಕಾರಿಗಳಿಗೆ ಅವತ್ತು ಸನ್ಮಾನ. ಅದ್ರ ಜೊತೆಗೆ ನೋಡಿ, ಇದು ಬಹಳ ಮುಖ್ಯ, ಪ್ರತಿಭಾ ಪುರಸ್ಕಾರ. ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅವರು ಪಡೆದಂತ ಅಂಕಗಳಿಗೆ ಏನು ಗೌರವ ಕೊಡುವಂತಹದ್ದು, ಅವ್ರಿಗೆ ಬೆನ್ನು ತಟ್ಟುವಂತಹದ್ದು, ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಪ್ರತಿಭಾ ಪುರಸ್ಕಾರ ಕೂಡ ಇಟ್ಕೊಂಡಿದ್ದಾರೆ. ಒಟ್ಟು 25,000ಕ್ಕಿಂತ ಹೆಚ್ಚು ನೌಕರು ಅಲ್ಲಿ ಸೇರ್ತಾರೆ. ಅಭೂತಪೂರ್ವವಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ. ಎಲ್ಲ ಜಿಲ್ಲೆಯಿಂದನೂ ಕೂಡ ನಾವು ಹೊರಡ್ತೀವಿ. ಉತ್ತಮವಾದಂತಹ ಒಂದು ಈ ಕಾರ್ಯ, ಇದರಲ್ಲಿ ಎಲ್ರಿಗೂ ಕೂಡ ನೌಕರರು ಅಂದ್ರೇನು, ಸರ್ಕಾರ ಅಂದ್ರೇನು, ಸೇವೆ ಅಂದ್ರೇನು, ಮತ್ತು ಜನಪರವಾದಂತ ಆಡಳಿತ, ಅದಕ್ಕೆ ನಾವು ಯಾವ ರೀತಿ ಪೂರಕ ಕೆಲಸ ಮಾಡ್ಬೇಕು ಅನ್ನುವಂತ ಚಟುವಟಿಕೆಗಳು ಅವತ್ತು ನಡೀತಾವೆ.
ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಘ ಸಾಕ್ತಾ ಇದೆ ಅನ್ನುವಂತ ಎಲ್ಲ ವಿಚಾರಗಳನ್ನ, ಜೊತೆಗೆ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನ ಹೇಳಿದಂತ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರಿಗೆ ಮತ್ತು ಮಹಾಂತೇಶ್ ನಿಟ್ಟಾಲಿ ಅವರಿಗೆ ಆಸ್ಕ್ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ನಮಸ್ಕಾರ.